ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರೆ ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಬಂದು ಆಲ್ರೆಡಿ ನಾವು ಹಿಂದಿನ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಶ್ವೇತಾ ಅವರ ಒಂದು ಹೊಸ ಶಾಪ್ ಇನಾಗ್ರೇಷನ್ ಇವತ್ತು. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ತುಂಬ ಜನ ವ್ಯೂವರ್ಸ್ ಬರ್ತೀರಾ ಅಂತ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಅಂಗಡಿ ಓಪನಿಂಗ್ ಆಗಿಲ್ಲ, ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಹೋಗಿದ್ದಾರೆ. ಶ್ವೇತಾ ಅವ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಒಂದು ವೀಡಿಯೋಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ನ ಶುರು ಮಾಡಿದ್ದೀನಿ, ಇವತ್ತಿನ ಬ್ಲಾಗ್ನ. ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ಇನ್ನು ಶಾಪ್ದು ಇನಾಗ್ರೇಷನ್ ಹೇಗಾಗುತ್ತೆ, ಏನು ಎತ್ತ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಗೊತ್ತಲ್ಲ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಶ್ವೇತಾ ಅವರು ಬರಬೇಕು. ಇನ್ನೇನು ಶುಭ ಹಾರೈಕೆ ಸೊ ಶ್ವೇತಾ ಅವರ ಮೇಲಿರಲಿ. ಬನ್ನಿ ಹೊಸ ಶಾಪ್ಗೆ ವಿಸಿಟ್ ಮಾಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಸ್ವಲ್ಪ 10:30 10:45 ಬಂದೆ. ಶ್ವೇತಾ ಇನ್ನೂ ಬಂದಿರಲಿಲ್ಲ. 10:30 ಅಷ್ಟರಲ್ಲಿ ಬನ್ನಿ ಅಂತ ಕಾಲ್ ಮಾಡಿದರು. ಸೊ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿ ಓಪನಿಂಗ್ ಕೂಡ ಮುಗಿಸಿ ಹೋಗಿದ್ದಾರೆ. ನನಗೆ ಗೊತ್ತಾಗಲಿಲ್ಲ. ಸೊ ಯಾಕೆಂದರೆ ಅವರು ಟೇಪ್ ಕಟ್ ಮಾಡೋದು ಇದೆಲ್ಲ ಇಟ್ಕೊಂಡಿಲ್ಲ. ಯಾಕೆಂದರೆ ಅವರು ಫಸ್ಟು ಅಂಗಡಿ ತೊಗೊಂಡಾಗೇ ಅರ್ಚಕರು ಮುಖಾಂತರ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮುಗಿಸ್ಬಿಟ್ಟಿದ್ರು. ಸುಮ್ಮನೆ ನನ್ನ ವ್ಯೂವರ್ಸ್ಗೊಂದು ಒಂದು ಕಸ್ಟಮರ್ಗೆ ಆಮೇಲೆ ಎಲ್ರಿಗೂ ಒಂದು ಆಫರ್ ಕೊಡಬೇಕು ಅಂಗಡಿ ಓಪನಿಂಗಿಗೆ ಅಂತ ಇವತ್ತು ಒಂದು ಫಾರ್ಮಾಲಿಟೀಸ್ಗೋಸ್ಕರ ಎಲ್ರಿಗೂ ಕರೆದು ಕುಂಕುಮ ಕೊಡ್ತಾ ಇರೋದಷ್ಟೇ. ಸೊ ಅಂಗಡಿ ಓಪನಿಂಗ್ ಫಸ್ಟೇ ಮುಗಿದೋಗಿದೆ. ನೋಡ್ತಾ ಇದ್ದೀರಲ್ಲ, ಇವೇನು ಜೋಡಿಸಿದ್ದಾರೆ ಇವೆಲ್ಲವೂ ಕೂಡ 2,000 ರೂಪಾಯಿಗೆ 3 ಡ್ರೆಸ್ಸು ಕೊಡಬೇಕು ಅಂತ. ಇವೆಲ್ಲ ಹೊಸ ಅಂಗಡಿಗೆ ಜೋಡಿಸಿರೋ ಎಲ್ಲ ಬಟ್ಟೆಗಳು ನಿಮಗೆ ಕೊಡಲಿಕ್ಕೆ ಅಂತಲೇ ಜೋಡಿಸಿದ್ದಾರೆ, ಆಯಿತಾ. ಸೊ ಒಬ್ಬೊಬ್ಬರೇ ಕಸ್ಟಮರ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಶ್ವೇತಾ ಅವರು ಇನ್ನೇನು ಬರ್ತಾರೆ, ಸೊ ಕಾಲ್ ಮಾಡಿದರು. ಸೊ ಒಂದು 10 ನಿಮಿಷ ಆಗಿತ್ತು ಅಷ್ಟೇ ಬಂದು. ಸುಮಾರಷ್ಟು ಜನ ನನ್ನನ್ನು ಬಂದು ಮಾತಾಡಿಸ್ತಾ ಇದ್ರು. ಸೊ ಏನು ತುಂಬ ಜನ ಆಗ್ಬಿಟ್ರು, ಹಂಗಾಗಿ ನಾನು ವೀಡಿಯೋಸ್ ಜಾಸ್ತಿ ತೊಗೊಂಡಿಲ್ಲ. ತುಂಬ ಶ್ವೇತಾ ಅವ್ರಿಗೆ ಬೇಕಾದವ್ರದ್ದು 1-2 ವೀಡಿಯೋಸ್ ತೊಗೊಂಡಿದ್ದೀನಿ ಅಷ್ಟೇ. ನಮ್ಮ ಗುಬ್ಬಿನಲ್ಲಿ ಪ್ರತಿ ವಿಡಿಯೋನಲ್ಲೂ ತೋರಿಸ್ತಾ ಇರ್ತೀನಿ. ಶ್ವೇತಾ ಅವ್ರ ಶಾಪ್ ಅಂದರೆ ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಂದು ಅಂಗಡಿನ ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನೋಡಿ, ಹಾಯ್ ಸುಚಿ. ಹಾಯ್ ಶ್ವೇತಾ. ಹಾಯ್ ಶ್ವೇತಾ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಹೊಸ ಶಾಪ್ ಓಪನ್ ಮಾಡ್ತಾ ಇದ್ದೀರಾ? ಕಸ್ಟಮರ್ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೇ ಕಸ್ಟಮರ್ ಸ್ಟಾರ್ಟ್ ಆಗಿದ್ದಾರೆ. ಸೊ ಸ್ವಲ್ಪ ಲೇಟ್ ಆಗಿದೆ, ಇವಾಗ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ. ಬರೋರೆಲ್ಲ ಈಗ ಬರ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಒಳ್ಳೇದಾಗ್ಲಪ್ಪ, ಒಳ್ಳೆ ದಿನ ಅಂಗಡಿ ಓಪನ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಶ್ವೇತಾ. ಸೊ ನೋಡೋಣ ವ್ಯೂವರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಏನು ಅಂತ. ನೋಡ್ತಾನೆ ಇದ್ದೀರಾ ನೋಡಿ, ಅಲ್ಲೊಂದು ಶಾಪ್ ಇದೆ, ಇಲ್ಲೊಂದು ಶಾಪು. ಮುಂದೆ ಹೋಗ್ತಾ ಒಂದು ದೊಡ್ಡ ಶೋರೂಮ್ ಓನರ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಶ್ವೇತಾ. ನೋಡಿ, ನಿಮಗೋಸ್ಕರ ಹೊಸ ಕಲೆಕ್ಷನ್ ಬಂದಿದೆ. ಸೊ ಕಸ್ಟಮರು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ಹಿತೈಷಿಗಳು, ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ವಿಶ್ ಮಾಡಿ. ಸೊ ನೀವು ಕೂಡ ಕಮೆಂಟ್ ಮುಖಾಂತರ ವಿಡಿಯೋನಲ್ಲೇ ವಿಶ್ ಮಾಡ್ಬೋದು, ಬರೋದಕ್ಕಾಗಲ್ಲ ಅಂತ ಅನ್ನೋರು. ಹಾಯ್ ಶ್ವೇತಾ. ಹಾಯ್ ಶ್ವೇತಾ, ತಿಂಡಿ ಆಯ್ತಾ? ಶ್ವೇತಾ ಅಂಗಡಿ ಓಪನ್ ಮಾಡಿಬಿಟ್ಟು ಶ್ವೇತಾ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ನಾನು ಒಂದು ಸಣ್ಣದು ವಿಡಿಯೋ ತೊಗೊಂಡೆ ಅಷ್ಟೇ. ಸುಮಾರಷ್ಟು ಜನ ಮಾತಾಡಿದ್ರು, ತುಂಬ ಜನ ಮಾತಾಡ್ಸಿದ್ರು, ಖುಷಿ ಆಯಿತು. ಅಂದರೆ ನಾನು ಬಹಳ ಹೊತ್ತಿರಲಿಲ್ಲ, 1 ಅವರ್ ಏನೋ ಇದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಬರೋವರೆಗೂ ಇದ್ದು ಮಾತಾಡ್ಸ್ಕೊಂಡು. ಹಾಯ್ ಶ್ವೇತಾ. ನಿಮ್ಮ ಕಸ್ಟಮರ ಪರಿಚಯ ಮಾಡಿಸ್ಕೊಡಿ. ಕಸ್ಟಮರ್ ಶ್ವೇತಾ, ಅವರು ಕಸ್ಟಮರ್ ಬಟ್ಟೆ ಎಲ್ಲ ಸೆಲೆಕ್ಟ್ ಆಯ್ತಾ ಮೇಡಮ್? ಹಾ ಮೇಡಮ್ ಚೆನ್ನಾಗಿದ್ದೀರಾ? ಹೇಗೆ ಅನಿಸ್ತಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಇಲ್ಲ, ತುಂಬಾ ಚೆನ್ನಾಗಿದೆ ಮೇಡಮ್. ಇವತ್ತು ಆಫರ್ ಬೇರೆ ಇದೆ, ಅಂಗಡಿ ಓಪನ್ ಇದೆ. ನಮ್ಮ ಫ್ರೆಂಡ್ಸ್ ಹೇಗಂತ ಅನಿಸ್ತು ಕಲೆಕ್ಷನ್ ಎಲ್ಲ? ತುಂಬಾ ಚೆನ್ನಾಗಿದೆ ಮೇಡಮ್. ಶ್ವೇತಾ ಅವ್ರ ಬಗ್ಗೆ ಏನ್ ಹೇಳಕ್ಕೆ ಶ್ವೇತಾ ಅವ್ರ ಬಗ್ಗೆ ಹೇಳೋದೇನಿಲ್ಲ ಮೇಡಮ್. ನಾವು 20 years ಇಂದ ಫ್ರೆಂಡ್ಸ್. ಅದಕ್ಕಿಂತ ಸಿಸ್ಟರ್ ಅಂತಾನೆ ಹೇಳ್ಬೇಕು.
ತುಂಬಾ ಕ್ಲೋಸು. ಹಾ ಅಯ್ಯೋ ಹೇಳಕ್ಕೇನು ಕಡಿಮೆ ಇಲ್ಲ ಬಿಡಿ, ತುಂಬಾ ಇದು. ಇಲ್ಲ, ಎಲ್ಲ ಕಸ್ಟಮರ್ ಹ್ಞೂ madam. ಚೆನ್ನಾಗಿ ರೆಸ್ಪಾನ್ಸ್ ಹೌದೌದು, ಮಾಡ್ತಾರೆ. response ಮಾಡ್ತಾರೆ. ನೀವು ಕೂಡ ಹಂಗೆ ರೆಸ್ಪಾನ್ಸ್ ಮಾಡ್ತೀರಾ. ಹೌದು Thank you. madam, ಅದೆಲ್ಲ ಮೇಡಮ್. ಶ್ವೇತಾ ಅವ್ರ ರಿಲೇಟಿವ್ಸು ಸುಮಾರಷ್ಟು ಜನ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು. ಸೊ ಅವರೆಲ್ಲ ಸುಮಾರಷ್ಟು ಜನ ಇದ್ದರು. ಇನ್ನು ವೀವರ್ಸು ಕಸ್ಟಮರ್ ಬಟ್ಟೆಗಳನ್ನ ಪರ್ಚೇಸ್ ಮಾಡುವಾಗ ಇನ್ನೇನು ನನ್ನ ಕೆಲಸ ಅಂತ ಹೇಳ್ಬಿಟ್ಟು ನಾನು ಕುಂಕುಮ ತೊಗೊಂಡು ಹೋಗಿದ್ನಲ್ಲ, ಒಂದು ಚಿಕ್ಕದೊಂದು ವೀಡಿಯೋಸ್ನ ತೊಗೊಂಡು ಬಂದೆ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಏನು ಗೊತ್ತಾ, ಸೊ ಎಲ್ಲ ಬಟ್ಟೆಗಳ ಕ್ವಾಲಿಟಿ ಸೂಪರಾಗಿತ್ತು. ಎಲ್ಲ ಗ್ರ್ಯಾಂಡ್ ಪಾರ್ಟಿ ವೇರ್ ಡ್ರೆಸ್ಗಳನ್ನೇ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಕೆಲವೊಂದು ಅನಿಸಿಕೆನ ಲಾಸ್ಟ್ನಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ ಸ್ನೇಹಿತರೆ. ಹಾಯ್ ಮೇಡಮ್. ಹಾಯ್, ಯಾವ ಊರು ನಿಮ್ದು? ಗುಬ್ಬಿ ಮೇಡಮ್. ಶ್ವೇತಾ ಅವ್ರ friends. ಹೇಗೆ ಅನಿಸ್ತದೆ ಕಸ್ಟಮರ್ ನೋಡಿ? ನೈಸ್ ಮೇಡಮ್, ಚೆನ್ನಾಗಿದೆ. ಹಾ. ಒಳ್ಳೆ ದಿನ ಓಪನ್ ಮಾಡಿದ್ದಾರೆ. ಆಕ್ಚುಲಿ ಹಳೆ ಅಂಗಡಿಗೂ ನಾವು ವಿಸಿಟ್ ಮಾಡ್ತಿದ್ವಿ. ಏನ್ ಹೇಳ್ತೀರಾ ಶ್ವೇತಾ ಅವ್ರ ಬಗ್ಗೆ? ಆ, ಒಳ್ಳೆ ರೇಟ್ ಅಲ್ಲಿ ಡ್ರೆಸ್ಸಸ್ ಎಲ್ಲ ಸಿಗ್ತಾ ಇದೆ, ಕಲೆಕ್ಷನ್ಸ್ ಇದೆ. ಎಸ್ ಇಂದ XXL, XXL ವರೆಗೂ ಅವೈಲಬಲ್ ಇದೆ. ಸ್ಯಾರೀಸ್ ಕೂಡ ಚೆನ್ನಾಗಿದೆ. ನಾನು ತುಂಬಾ ಡ್ರೆಸ್ಸಸ್ ಎಲ್ಲ ತಗೊಂತಾ ಇರ್ತೀನಿ. ಚೆನ್ನಾಗಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೇಟ್ ಓಕೆ ಅನ್ಸುತ್ತೆ. ಚೆನ್ನಾಗಿದೆ ಮೇಡಮ್. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಹೌದು, ಪ್ರೌಡ್. ಹೌದು, ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಚೆನ್ನಾಗಿದೆ. ಒಳ್ಳೆ ಆಫರ್ ಕೂಡ ಬಿಟ್ಟಿದ್ದಾರೆ. Offer ಕೂಡ ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಎಷ್ಟೇ ಜನ ಇದ್ದಾರೆ. 3 ಸೆಟ್ಸ್ ಬಿಟ್ಟಿದ್ದಾರೆ. ನೈಸ್ ಮೇಡಮ್, ಆಲ್ ದ ಬೆಸ್ಟ್ ಶ್ವೇತಾ. ನೋಡಿದ್ರಲ್ವಾ ಅವ್ರ ಹಿತೈಷಿಗಳು, ಅವ್ರ ಫ್ರೆಂಡ್ಸ್ ಎಲ್ಲ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅವ್ರ ಮೇಲೆ ಅಂತ. ಸೊ ಒಳ್ಳೆತನ ಇದ್ದರೆ ಖಂಡಿತ ಜನಗಳನ್ನ ಸಂಪಾದನೆ ಮಾಡ್ಬೋದು, ಆಯಿತಾ. ಸೊ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಶ್ವೇತಾ ಜಾಸ್ತಿ ದುಡ್ಡಿಗೆ ಇಂಪಾರ್ಟೆಂಟ್ ಕೊಡೋದೇ ಇಲ್ಲ ಅವರು. ಸೊ ಕಸ್ಟಮರಿಗೆ ಭಾಳ ಇಂಪಾರ್ಟೆಂಟ್ ಕೊಡ್ತಾರೆ. ಎಷ್ಟು ಪ್ರೀತಿ ವಿಶ್ವಾಸ ನಮ್ಗಳನ್ನು ಕಂಡ್ರೆ ಅಂದರೆ, ಫ್ರೆಂಡ್ಸ್ಗಳು ಇವರೆಲ್ಲ ಫ್ರೆಂಡ್ಸ್ಗಳೇ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ. ನಿಂತ್ಕೊಂಡು ಜನ ಜಾಸ್ತಿ ಆಗಿದ ತಕ್ಷಣ ಎಲ್ಲ ಫ್ರೆಂಡ್ಸ್ಗಳೇ, ಇವ್ರುಗಳೇ ಬಟ್ಟೆಗಳನ್ನ ತೆಕ್ಕೊಡ್ತಾ ಇದ್ರು. ಇನ್ನು ಆ ಗ್ರೀನ್ ಡ್ರೆಸ್ ಹಾಕಿದಾರಲ್ಲ, ಅವರೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಅವರು ಕೂಡ ಶ್ವೇತಾ ಅವರ ಫ್ರೆಂಡ್ಸ್ನೆಲ್ಲನೂ ಕೂಡ ಪರಿಚಯ ಮಾಡಿಸ್ಕೊಟ್ರು. ತುಂಬ ಖುಷಿ ಆಯ್ತು. ಯಾಕೆಂದರೆ ನಾನು ಶಾಪ್ಗೆ ವಿಡಿಯೋಗೆ ಹೋದಾಗ ಎಲ್ಲರೂ ಸಿಗಲ್ಲ, ಯಾಕೆಂದರೆ ತುಂಬ ಹೊತ್ತಿರಲ್ಲ ನೋಡಿ. ನಾನು ಜಸ್ಟ್ ವಿಡಿಯೋಗೆ ಹೋಗ್ತೀನಿ, ವಿಡಿಯೋ ಮುಗಿಸ್ಕೋತೀನಿ, ಬರ್ತಾ ಇರ್ತೀನಿ. ಸೊ ಎಲ್ಲೋದ್ರೂ ಅಷ್ಟೇ, ಕೆಲಸ ಮುಗಿದ್ಮೇಲೆ ಜಾಸ್ತಿ ಹೊತ್ತು ನಾನು ಇರಲ್ಲ. ಸೊ ನೋಡಿ, ಅವರು ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ರು ನನ್ನ ಜೊತೆ, ಶ್ವೇತಾ ಅವ್ರ ಜೊತೆ. ಖುಷಿ ಆಯಿತು. ಇನ್ನು ನನಗೆ ಶ್ವೇತಾ ಅವ್ರನ್ನ ಪರಿಚಯ ಮಾಡಿಕೊಟ್ಟವರು ರೂಪಾ ಅವರು. ಸೊ ನನ್ನ ಕ್ಲೋಸ್ ಫ್ರೆಂಡು ಗಟಿಲೆ ಹುಟ್ಟೋರು. ರೂಪ ಬಂದರು, ರೂಪ ಬರೋವರೆಗೂ ವೆಯ್ಟ್ ಮಾಡಿ ಫೋಟೋಸ್ ಎಲ್ಲ ಅವ್ರದ್ದು ಒಂದೆರಡು ತೊಗೊಂಡು, ಅವರ ಸ್ನೇಹಿತರು ಜೊತೆಯಲ್ಲಿ ವರ್ಕ್ ಮಾಡೋ ಅಂಥ ಸ್ನೇಹಿತರುಗಳು. ಸೊ ಅವರು ಸುಮಾರಷ್ಟು ಜನ ಬಂದಿದ್ದರು. ಎಲ್ಲರೂ ರೂಪನೂ ಕೂಡ ಪರಿಚಯ ಮಾಡಿಕೊಟ್ರು. ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಹಾಂ, ನೋಡ್ಕೊಂಬಂದ್ರಲ್ವಾ, ಸುಮಾರಷ್ಟು ಜನ ವ್ಯೂವರ್ಸು ಸಿಕ್ಕಿದ್ರು, ಮಾತಾಡ್ಸಿದ್ರಿ, ಖುಷಿಪಟ್ರಿ, ಕೆಲವರು ಫೋಟೋ ತೊಕ್ಕೊಂಡ್ರಿ. ಯೂಟ್ಯೂಬ್ ಶ್ವೇತಾ ಅಂತ ಸುಮಾರಷ್ಟು ಜನ ಮಾತಾಡ್ಸಿದ್ರಿ. ಡ್ರೆಸ್ಗಳೆಲ್ಲ ಖಾಲಿನೇ ಆಗಿದೆ. ಎಲ್ಲ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಕಾಟನ್ ಕಲೆಕ್ಷನ್ ಬೇಕು ಅಂತಂದರೆ ದಯವಿಟ್ಟು ನಾಳೆ ನಾಡ್ದು ವೆಯ್ಟ್ ಮಾಡಿ, ಮತ್ತೆ ಹೋಗ್ತಾರೆ. ಮತ್ತೆ ಬ್ಲಾಗ್ನ ನೋಡ್ತಾ ಇದ್ದರೆ ಖಂಡಿತ ಕಾಟನ್ ಕಲೆಕ್ಷನ್ ಸಿಗುತ್ತೆ. ಸುಮಾರಷ್ಟು ಜನ ನೋಡಿ, ಇದು ಕೂಡ NS ಸಿಲ್ಕ್ನಲ್ಲಿ ಪರ್ಚೇಸ್ ಮಾಡಿದಂಥ ಸ್ಯಾರಿ ತುಂಬಾ ಚೆನ್ನಾಗಿದೆ. ಸೊ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಫಸ್ಟು ಸ್ಯಾರಿ ನೋಡ್ಕೊಂಬಿಡಿ. ಗ್ರೀನ್ ಕಲರಲ್ಲಿ ತೊಗೊಂಡಂಥ ಸ್ಯಾರಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಸ್ಯಾರಿನ ಪರ್ಚೇಸ್ ಮಾಡಬೇಕಂದ್ರೆ ಈ ಥರ ಕಟ್ಟಿಂಗ್ಸ್ ಎಲ್ಲ ಇರುತ್ತಲ್ಲ, ಆಲ್ಮೋಸ್ಟ್ ವರ್ಕ್ ಸ್ಯಾರಿನ ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ನೋಡ್ಕೊಂಡು ಪರ್ಚೇಸ್ ಮಾಡಿ. ಇದು ಏನಮ್ಮ, ಹ್ಞೂನಮ್ಮ, ಹೋಗಮ್ಮ. ಈ ಸ್ಯಾರಿ ಒಂದು 3300, ಹತ್ತತ್ರ 3400 ರೂಪಾಯಿ ಸ್ಯಾರಿ. ಬಟ್ ಏನು ಅಂದರೆ ಇಲ್ಲಿ ಸಿಗಿಸ್ಲಿಕ್ಕೆ ಜಾಗ ಇಲ್ಲ, 1 ಇಂಚು ಕೂಡ ಇಲ್ಲ. ಪಿನ್ನ ಹಾಕಿ ವೇರ್ ಮಾಡಿದ್ದೀನಿ, ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ಬ್ಲೌಸ್ ಬಂದು 800 ರುಪೀಸ್, 850 ಕೊಟ್ಟು ಎಲ್ಲ ರೆಡಿ ಮಾಡಿಸಿದ್ದೀನಿ. 900 ರುಪೀಸು ಬ್ಲೌಸು, ಸ್ಯಾರಿ ಫಾಲು ಎಲ್ಲ ರೆಡಿ ಮಾಡಲಿಕ್ಕೆ. ಬಟ್ ಏನು ಅಂತ ಅಂದರೆ, ಈ ಥರ ಕಟ್ ವರ್ಕ್ ಬಂದಿರೋ ಸ್ಯಾರಿನ ದಯವಿಟ್ಟು ನೀವು ನೋಡ್ಕೊಂಡು ಪರ್ಚೇಸ್ ಮಾಡಿ, ಆಯಿತಾ. ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನಾವು ಮೊದಲೇ ಹೈಟ್ ಇದ್ದೀನಿ, ಸಿಗಿಸ್ಲಿಕ್ಕೆ ಜಾಗ ಆಗೋದಿಲ್ಲ, ಆಯಿತಾ. ಇಷ್ಟೇಷ್ಟಿದೆ, ಒಂದೇ 1 ಇಂಚು. ಸೊ ಅದರಲ್ಲೂ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಇನ್ನು ಡಿಸೈನ್ಸ್ ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಡಿಸೈನ್ಸು. ಇನ್ನು ನನ್ನ ಎಲ್ಲ ಸ್ಯಾರಿಗಳನ್ನೂ ಕೂಡ ನನ್ನ ಎಲ್ಲ ವ್ಯೂವರ್ಸ್ ಇಷ್ಟಪಡ್ತಾ ಇರ್ತೀರ. ಸೊ ನಾನು ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೀನಿ,
ಸ್ಯಾರಿ ಪ್ರೈಸ್ ಕೇಳ್ತಾ ಇದ್ದೀರಾ ಅಂದರೆ ಕೌಶಿಕ್ ಸಿಲ್ಕ್ನಲ್ಲಿ ತೊಗೊಂಡಂಥ ರೇಷ್ಮೆ ಸೀರೆ. ಸೊ ನಾನು ಪೂರ್ತಿ ಬ್ಲಾಗ್ನ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ನಾನು ಒಂದು ಸ್ಯಾರಿ ತೊಗೊಂಡು ತೋರಿಸ್ತಾ ಇದ್ದೀನಿ ಅಂತಂದರೆ ಅದ್ರ ರೇಟ್ನ ಖಂಡಿತ ಮೆನ್ಷನ್ ಮಾಡಿರ್ತೀನಿ. 9,000 ಚಿಲ್ಲರೆ. ಅಂದರೆ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ, ಓಕೆನಾ. ಅಂದರೆ NSL ಎಲ್ಲ ಖಂಡಿತ ಸಿಗಲ್ಲ. ಸೊ ಯಾವ್ಯಾವ ಶಾಪ್ದೆಲ್ಲ ವೀಡಿಯೋ ಮಾಡಿರ್ತೀನಿ ಅಲ್ಲಿ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ನನಗದು 9,000 ರೂಪಾಯಿಗೆ ಹ್ಯಾಂಡ್ಲೂಮ್ ಸ್ಯಾರಿ, ಫುಲ್ ಹ್ಯಾಂಡ್ಲೂಮ್ ಸ್ಯಾರಿ ಸಿಕ್ಕಿದ್ದು, ತುಂಬ ಚೆನ್ನಾಗಿದೆ. ಬೇಕಿದ್ರೆ ಕೌಶಿಕ್ ಸಿಲ್ಕಿಗೆ ಹೋಗಿ ಶ್ವೇತಾ ಮೇಡಮ್ ಗುಬ್ಬಿ ಅವರು ವೀಡಿಯೋ ಮಾಡ್ತಾರಲ್ಲ ಯೂಟ್ಯೂಬು ಶ್ವೇತಾ ಅಂತ ಹೇಳಿ, ಬೇಕಿದ್ರೆ ನಿಮಗೂ ಕೂಡ ಸ್ವಲ್ಪ ಡಿಸ್ಕೌಂಟಲ್ಲೂ ಕೊಡ್ತಾರೆ, ಪಾಪ ಇಲ್ಲ ಅಂತ ಅಲ್ಲ. ಬೇಕಿದ್ರೆ ಹೋಗಿ ತುಂಬ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದಾಗ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಆ ಸ್ಯಾರಿ ಬಂದು 9,000 ಚಿಲ್ಲರೆ ಸ್ಯಾರಿ. ಅದು ತುಂಬ ಚೆನ್ನಾಗಿತ್ತು, ತುಂಬ ಕಾಂಪ್ಲಿಮೆಂಟ್ಸ್ ಬಂತು ಆ ಸ್ಯಾರಿಗೂ ಕೂಡ. ಸೊ ಈ ಥರ ಕಟ್ ವರ್ಕ್ ಸ್ಯಾರಿನ ತೊಗೋಬೇಕಾದ್ರೆ ದಯವಿಟ್ಟು ಲೆಂತ್ನ ಚೆಕ್ ಮಾಡಿ ತೊಗೊಳ್ಳಿ. ಯಾಕೆ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಸೀರೆ. ಸೊ ತಂದಾಗ ನಾವು ಖುಷಿಪಟ್ಟು ವೇರ್ ಮಾಡಬೇಕು, ಇಲ್ಲಾಂದರೆ ನಮ್ಗೆ ತುಂಬ ಬೇಜಾರಾಗುತ್ತೆ. ಇಲ್ಲಾಂದರೆ ಲೆಂತ್ ಇಲ್ಲ ಸ್ಯಾರಿ. ಸೊ ನಾನೇನೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡಿದ್ದೀನಿ. ಸಾರಿ ನಾನು ಬಿಡಿ ಯಾವುದೇ ವೇರ್ ಮಾಡಿದ್ರು ಸೂಪರ್ ಅಂತೀರ ನೀವು, ಹಾಗೆ ಕಾಣಿಸ್ತಾ ಇರತ್ತೆ ಎಲ್ಲ ಸ್ಯಾರಿಗಳು ಕೂಡ. ಇವತ್ತಿನ ಬ್ಲಾಗು ಹೀಗೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಸಂಜೆವರೆಗೂ ಏನೇನೆಲ್ಲ ಕೆಲಸ ಏನು ಎತ್ತ ಎಲ್ಲ ಕೂಡ ಶೇರ್ ಮಾಡ್ತೀನಿ ಆಯಿತಾ. ಶ್ವೇತಾ ಅವ್ರ ಶಾಪ್ದು ಅಂದರೆ ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವರ ಒಂದು ಶಾಪ್ನ ಓಪನಿಂಗ್ ಆಯಿತು ಇವತ್ತು. ಸೊ ವಿಸಿಟ್ ಮಾಡ್ಕೊಂಡ್ಬಂದೆ. ಎಲ್ಲ ವ್ಯೂವರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಹೇಳ್ತೀನಿ ನಾನು, ನನ್ನ ವ್ಯೂವರ್ಸ್ ಹೋಗ್ತಾ ಇದ್ದಾರೆ ಅಂತಲೋ ಅಥವಾ ನನ್ನ ವೀಡಿಯೋಸ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೋ ನನಗೇನೋ ಎಕ್ಸ್ಟ್ರಾ ಡಿಸ್ಕೌಂಟ್ ಹಾಕಿ ಕೊಡಲ್ಲ ಕಣ್ರಿ ಬಟ್ಟೆಗಳನ್ನ, ಎಲ್ಲೋದ್ರೂ ಅಷ್ಟೇ, ಅಥವಾ ಕಮಿಷನ್ ಏನೋ ತೊಗೋತಾ ಇದ್ದೀನಿ ಅಂತ ಅಲ್ಲ. ಸೊ ಇದು ನಾನು ನಿಸ್ವಾರ್ಥದಿಂದ ಮಾಡ್ತಾ ಇರೋ ವೀಡಿಯೋಸ್. ನನ್ನ ವ್ಯೂವರ್ಸ್ಗೆ ಏನು ಹೆಲ್ಪ್ ಆಗಲಿ ಅಂತ. ಅಲ್ಲೇನೋ ದುಡ್ಡು ಕೊಡ್ತಾರೆ ಅಂತಲೋ ಇನ್ನೊಂದು ಕೊಡ್ತಾರೆ ಅಂತಲೋ ಹೋಗಿ ವೀಡಿಯೋ ಮಾಡಲ್ಲ, ನನ್ನ ಟೈಮ್ನ ವ್ಯರ್ಥ ಮಾಡಿಕೊಂಡು. ಸೊ ಊಟ ಇಲ್ಲ ತಿಂಡಿ ಇಲ್ಲ, ನನಗೇನೋ ಇರೋಕ್ಕೆ ಗತಿ ಇಲ್ಲ ಅಂತ ಹೋಗಲ್ಲಿ ವೀಡಿಯೋ ಮಾಡಲ್ಲ ಆಯಿತಾ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಶ್ವೇತಾ ಅವ್ರ ಶಾಪಿಗೆ ವಿಸಿಟ್ ಮಾಡಿದಾಗ ಶ್ವೇತಾ ಅವ್ರೇನೂ ಬಂದಿರಲಿಲ್ಲ, ಬಟ್ ನಾನು ಹೋಗಿ ವೀಡಿಯೋಸ್ನ ತೊಗೋತಾ ಇದ್ದೆ. ಸುಮಾರಷ್ಟು ಜನ ವ್ಯೂವರ್ಸ್ ಬಂದು ಶ್ವೇತಾ ಮೇಡಮ್, ಯೂಟ್ಯೂಬ್ ಶ್ವೇತಾ ಮೇಡಮ್ ಅಂತ ತುಂಬ ಖುಷಿಯಿಂದ ಮಾತಾಡಿಸಿ ಫೋಟೋಸ್ ಎಲ್ಲ ಸೆಲ್ಫಿ ಎಲ್ಲ ತೊಗೊಂಡ್ರಿ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ. ಬಟ್ ಕೆಲವ್ರು ಹೆಂಗೆ ಅಂತ ಅಂದರೆ, ಬೇಜಾರಾಗೋ ವಿಷಯ ಏನು ಅಂತಂದರೆ, ಕೆಲವರು ವಿಡಿಯೋ ನೋಡ್ಕೊಂಡು ಬಂದು ಪರ್ಚೇಸ್ ಮಾಡ್ತಾ ಇರ್ತೀರಾ. ಸೊ ಮಾತಾಡಿಸ್ಲೋ ಬೇಡವ, ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಶ್ವೇತಾ ಅವರು ಪರಿಚಯ ಮಾಡಿಕೊಟ್ರು ಕೂಡ, ಇವಳೇನು ಯೂಟ್ಯೂಬ್ ಮಾಡೋಳ, ಇವಳೇನು ಮಾತಾಡ್ಸೋದು, ಯಾಕ್ರಿ ಕಣ್ ಕುಕ್ಕುತ್ತೆ ಅಂದರೆ ಇಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದೀನಿ ಅಂತ, ನೀವು ಇರೋಕ್ಕಾಗಲ್ಲ ಅಂತನಾ? ಸೊ ನಾನು ಎಷ್ಟು ಡೆಡಿಕೇಶನ್ ಕೊಡ್ತೀನಿ ನನ್ನ ಮನೇಲಿ ಕೆಲಸಗಳಿಗಾಗಲಿ ಅಥವಾ ಯಾವುದೇ ವರ್ಕ್ ಆಗಲಿ ಕಣ್ರಿ, ಬ್ಯೂಟಿ ಅಂತ ಅಲ್ಲ ಕಣ್ರಿ, ಯಾವುದೇ ಕೆಲಸ ಆದರೂ ಕೂಡ ಡೆಡಿಕೇಶನ್ ಇಂಪಾರ್ಟೆಂಟ್. ಅಷ್ಟು ಡೆಡಿಕೇಟ್ ಕೊಟ್ಟು ಮಾಡ್ತೀನಿ ಎಲ್ಲ ವೀಡಿಯೋ ಆಗಲಿ. ಅದರಿಂದ ದುಡ್ಡು ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ವೀಡಿಯೋಸ್ ಮಾಡ್ದಳ್ಳಲ್ಲ ನಾನು, ಒಂದು ತಿಳ್ಕೊಳ್ಳಿ. ಸುಮಾರಷ್ಟು ಜನ ಯೂಟ್ಯೂಬ್ ಮಾಡ್ತಾರೆ ಅಂದರೆ ತುಂಬ ಕೇವಲವಾಗಿ ನೋಡ್ತಾ ಇರ್ತಾರೆ. ದಯವಿಟ್ಟು ಆ ಥರ ನೋಡೋದು ಬಿಡಿ. ಯಾಕೆಂದರೆ ಈಗ ಬೇರೆಯವ್ರನ್ನ ಹೆಂಗೆ ನೋಡ್ತಿರೋ ಗೊತ್ತಿಲ್ಲ, ಇವತ್ತಿನ ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತಾ ಇದ್ದೀನಿ. ಶಾಪಿಗೆ ಬಂದಾಗ ಪರಿಚಯ ಮಾಡಿಕೊಟ್ರೆ ಮಾತೇ ಬರ್ತಾ ಇಲ್ಲ ಹೊರಗಿಂದ. ಹೌದಾ, ಯಾವ ಊರಿಂದ ಬರ್ತಾ ಇದ್ದೆ, ನಾನು ಮಾತಾಡ್ಸೋಣ ಅಂದರೆ ದಿಮಾಗ್ ತೋರಿಸ್ತಾ ಇದ್ದಾರೆ ಒಂದಿಬ್ಬರು. ಹೌದಾ, ನಾನು ಇವತ್ತಿನವರೆಗೂ ಎಲ್ಲೂ ದಿಮಾಗ್ ತೋರಿಸೋ ಮಗಳೇ ಅಲ್ಲ. ದಿಮಾಗ್ ತೋರಿಸ್ಬೇಕು ಅಂತ ಹೋದರೆ ಆ ಲೆವೆಲಲ್ಲಿ ಇರ್ತೀನಿ ನಾನು, ದಿಮಾಗ್ ತೋರ್ಸೋಕ್ಕೆ. ಇಲ್ಲಿ ಊಟಕ್ಕೆ ಗತಿ ಇಲ್ಲ ಅಂತಲೋ ಅಥವಾ ತಿನ್ನೋಕೆ ಅನ್ನ ಇಲ್ಲ ಅಂತಲೋ ನಾನು ವಿಡಿಯೋ ಮಾಡಿಕೊಂಡು ಇಲ್ಲಿ ಏನು ಜೀವನ ಸಾಗಿಸ್ತಾ ಇಲ್ಲ. ಸೊ ಇವತ್ತಿನವರೆಗೂ ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ. ಸೊ ವೀಡಿಯೋಸ್ ನೋಡ್ತಾ ಇರ್ತೀರ, ನಿಮ್ಗಳಿಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಆ ಸ್ಯಾರಿ ವೇರ್ ಮಾಡಿ ಹೆಸ್ರು ನಮ್ಮ ಮನೆಯವ್ರು ಅಷ್ಟು ಸ್ಯಾರಿಗಳನ್ನ ತಂದು ಕೊಟ್ಟಿದ್ದಾರೆ. ಅಷ್ಟು ತೋರ್ಸೋಕ್ಕೂ ಬರೋಲ್ಲ, ಯಾಕೆಂದರೆ ಜನ ಹೊಟ್ಟೆ ಉರಿ ಜನ ಅಂತ. ಸೊ ಇಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಮೇಯ್ನಾಗಿ. ಈ ದುಡ್ಡು ಕಾಸು ಆಸ್ತಿ ಅಂತಸ್ತಿಗೆಲ್ಲ ಬೆಲೆ ಕೊಡೋಕ್ಕೆ ಹೋಗ್ಬಾರ್ದು ಆಯಿತಾ ಜಾಸ್ತಿ. ಯಾಕೆ ಇದನ್ನು ನಾನು ಹೇಳಿದೆ ಅಂತಂದರೆ, ಅಲ್ಲೊಂಥರ ದಿಮಾಗ್ ತೋರಿಸೋರ್ಗೆ ನೋಡಿ ನನಗೆ ಹಂಗೆ ಕೆಟ್ಟ ಕೋಪ ಬರ್ತಾಯಿತ್ತು. ಯಾಕೆ ಅಂತಂದರೆ, ನನ್ನ ವ್ಯೂವರ್ಸು ನಾನು ಸಿಕ್ಕಲಿ ಮಾತಾಡ್ಸ್ಲಿಕ್ಕೆ ಅಂತ ಕಾಯ್ತಿರ್ತಾರೆ. ಎಷ್ಟೋ ಜನ ಕಾರ್ ಫಾಲೋ ಮಾಡ್ಕೊಂಡು ಬರ್ತಾರೆ ಕಣ್ರಿ ಮಾತಾಡ್ಸ್ಲಿಕ್ಕೆ. ಇನ್ನು ಎಷ್ಟೋ ಸಲ ತುಮಕೂರಿನಲ್ಲಿ ಈ ಸಿಗ್ನಲ್ ಜಂಪ್ ಮಾಡ್ಕೊಂಡು ಬಂದು ಮಾತಾಡ್ಸಿದ್ದಾರೆ. ಸೊ ನಾನು ವೀಡಿಯೋನಲ್ಲಿ ನಾನು ಯಾವತ್ತೂ ಶೇರ್ ಮಾಡಿಲ್ಲ. ನನ್ನ ಕಾರನ್ನು ಗುರ್ತಿಡ್ದು ಬಂದು ಶ್ವೇತಾ ಮೇಡಮ್ ಅಂತ ಸೆಲ್ಫಿ ತೊಗೊಂಡಿದ್ದಾರೆ, ಮಾತಾಡ್ಸಿದ್ದಾರೆ. ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ, ನಿಮ್ಮ ವೀಡಿಯೋಸ್ ನಮ್ಗೆ ತುಂಬ ಮೋಟಿವೇಶನ್ ಅಂತ ಹೇಳಿದ್ದಾರೆ. ತುಂಬ ಜನ ಸೆಲೆಬ್ರಿಟಿ ಥರ ನೋಡ್ತೀರಾ, ಬಟ್ ನಾನು ಯಾವತ್ತೂ ಸೆಲೆಬ್ರಿಟಿ ಅಂತ ಎಲ್ಲೂ ನಾನು ಹೇಳ್ಕೊಂಡಿಲ್ಲ. ಯಾಕಂದರೆ ನಾನು ಸೆಲೆಬ್ರಿಟಿ ಅಲ್ಲ ಆಯಿತಾ, ನಿಮ್ಮ ಥರ ನಾನು ಕೂಡ ಒಬ್ಳು.
ನಿಮ್ಮಲ್ಲೇ ನಾನೊಬ್ಳು ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಅದರಲ್ಲೂ ಸುಮಾರಷ್ಟೇ ಹಿಂಗೆ ಬ್ಲಾಗ್ ನೋಡ್ಕೊಂಬಂದೆ. ನಾನು ಶ್ವೇತಂಗೆ ಕೇಳಿದೆ, ಶ್ವೇತಾ ನಿಮ್ಮ ಪರಿಚಯದವ್ರ ಅಂತ. ಇಲ್ಲ ಶ್ವೇತಾ, ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದಿರೋರು ನಿಮ್ಮನ್ನೇ ಪರಿಚಯ ಮಾಡಿಸಿದ್ರೆ ದಿಮಾಕ್ಗಳು ನೋಡ್ರಿ ಅವ್ರಿಗೆ ಏನು ದಿಮಾಕ್ ಇದೆ ಅಂತ. ಅವರು ಲಾಸ್ಟಲ್ಲಿ ಬೈದ್ರೆ, ಅಯ್ಯೋ ಇಂಥವ್ರಿಗೆಲ್ಲ ಸೊ ದಿಮಾಕ್ ತೋರ್ಸೋಕೆ ಹೋದ್ರೆ ನಾನು ಹಿಂಗೆ ಎಲ್ಲಿಗೆ ಗೊತ್ತಾ, ದಿಮಾಕೇ ನನಗೆ ದಿಮಾಕ್ ತೋರಿಸ್ಬೇಕು, ಅಲ್ಲಿವರೆಗೂ ದಿಮಾಕ್ ತೋರಿಸ್ಬಿಡ್ತೀನಿ ನಾನು, ಆಯಿತಾ. ಸೊ ನನಗೆ ಈ ಥರ ಒಂದ್ಸಲ ವೇರ್ ಮಾಡಿ ಸ್ಯಾರಿನೇ ಇನ್ನೊಂದ್ಸಲ ವೇರ್ ಮಾಡೋಕೆ ವರ್ಷಾನ್ಗಟ್ಲೆ ಬೇಕು, ಅಷ್ಟು ಸ್ಯಾರಿಗಳನ್ನ ತುಂಬಿದ್ದೀನಿ, ಆಯಿತಾ. ಅಯ್ಯೋ ದೇವ್ರೆ, ಇಂಥವ್ರಿಗೆಲ್ಲ ಅದೇ ಹೇಳ್ತಾ ಇದ್ರು, ಇಂಥವ್ರಿಗೆಲ್ಲ ಡೋಂಟ್ ಕೇರ್, ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ದಿಮಾಕಲ್ಲಿ ನಾನು ವಿಡಿಯೋಸ್ ನೋಡ್ಕೊಂಡು ಬರ್ತಾ ಇರ್ತೀರ, ಎಲ್ರಿಗೂ ಹೇಳ್ತಾ ಇಲ್ಲ, ದಯವಿಟ್ಟು ವ್ಯೂವರ್ಸು ಇದನ್ನು ಎಲ್ಲರೂ ತಲೆಗೆ ತಗೋಬೇಡಿ. ದಿಮಾಕ್ ತೋರಿಸಿದ್ದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾ, ಕೆಲವ್ರಿಗೆ ಹೆಂಗೆ ಗೊತ್ತಾ, ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಹೋಗಿರ್ತೀವ, ಅವ್ರಿಗೆ ಒಂಥರ ನೋಡಿ ತರ್ಕೊಳಕ್ಕಾಗ್ತಿರಲ್ಲ, ಇವ್ರ ಥರ ಸ್ಲಿಮ್ ಆಗಿರೋಕ್ಕಾಗ್ತಾ ಇಲ್ವಲ್ಲ, ಇವ್ರ ಥರ ಇಷ್ಟು ಚೆನ್ನಾಗಿ ಬಂದಿದ್ದಾರಲ್ವ, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ತಡ್ಕೊಳಕ್ಕಾಗಲ್ಲ. ಕೆಲವರು ಹೆಂಗೆ ಗೊತ್ತಾ, ತುಂಬ ಚೆನ್ನಾಗಿದ್ದೀರಾ ಮೇಡಮ್ ಅಂತೀರಾ, ಇಷ್ಟು ಸಣ್ಣಕ್ಕಿದ್ದೀರಲ್ಲ, ಹೆಂಗೆ ಮೇಂಟೈನ್ ಮಾಡಿದ್ದೀರಾ ಬಾಡಿನ, ಹೆಂಗೆ ಒಂದು ಸ್ವಲ್ಪ ಡಯಟ್ ಪ್ಲಾನ್ ಹೇಳಿ ಅಂತೀರಾ. ವಿಡಿಯೋಸ್ನ ನೋಡಿ ಸುಮಾರಷ್ಟು ಜನ ಇವಾಗ ಶಾಪಲ್ಲಿ ಕೇಳಿದ್ದು ಇದೇ ವರ್ಡ್ಸು, ಇಷ್ಟು ಸ್ಲಿಮ್ ಆಗಿ ಆಗ್ತಾ ಇದ್ದೀರಲ್ಲ ಹೆಂಗೆ ಅಂತ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇರ್ತೀರಾ. ಬ್ಲಾಗ್ಸ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಏನೇನೆಲ್ಲ ಫಾಲೋ ಮಾಡ್ತೀನಿ ಅಂತ. ತುಂಬ ಏನು ನಾನು ಫಾಲೋ ಮಾಡಲ್ಲ, ಸುಮಾರಷ್ಟು ಜನ ಅದನ್ನು ಕೇಳಿದ್ರಿ, ತುಂಬ ಜನ ಫೋಟೋಸ್ ತೊಗೊಂಡ್ರಿ, ವಿಶ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಭಾಳ ಹೊತ್ತಿರಲಿಲ್ಲ, ಒಂದೂವರೆ ಗಂಟೆ ಟೈಮ್ ಅಷ್ಟು ಇದ್ದು ಬಂದೆ. ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಅಂತ ವಿಶ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಹೀಗೇ ಕಂಟಿನ್ಯೂ ಆಗುತ್ತೆ. ಸ್ಯಾರಿ ನೋಡಿದ್ರಲ್ವ, ಸೊ ಕೆಲವೊಂದು ಸ್ಯಾರಿಗಳನ್ನ ತೊಗೋಬೇಕಾದ್ರೆ ಸ್ವಲ್ಪ ಗಮನ ಹರಿಸಿ ತೊಗೊಳ್ಳಿ ಸ್ನೇಹಿತರೆ. ಫಸ್ಟ್ ಟೈಮ್ ನನಗೂ ಇದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಯಾಕೆಂದರೆ ಹೆಂಗೆ ತಂದರೂ ನಮಗೆ ಲಾಸ್, ಆಯಿತಾ. ಇನ್ನು ಈ ಬೀಡ್ಸ್ ಎಲ್ಲ ಬ್ಲೌಸಲ್ಲಿ ಬಂದಿರಲಿಲ್ಲ, ಇದ್ರ ಲಿಂಕ್ ಬೇಕಾದ್ರೆ ಕೊಡ್ತೀನಿ, ಇದೆಲ್ಲ ನಿಮ್ಗೆ ಮೀಶೋನಲ್ಲಿ ಸಿಗುತ್ತೆ, ಆಯಿತಾ. ಯಾವ ಥರ ಬೇಕಿದ್ರೂ ಬೀಡ್ಸು ನಿಮಗೆ ಮೀಶೋನಲ್ಲಿ ಸಿಗುತ್ತೆ. ಬುಕ್ ಮಾಡಿಕೊಂಡು ಆರಾಮಾಗಿ ಯಾವ ಬ್ಲೌಸಿಗೆ ಬೇಕಾದರೂ ಹಾಕಿಸ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ರಿ, ಸ್ಯಾರಿ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಇನ್ನೊಂದಷ್ಟು ಜನ, ತುಂಬ ಜನ ಆಲ್ಮೋಸ್ಟ್ ಸುಮಾರಷ್ಟು ಡ್ರೆಸ್ಗಳು ಖಾಲಿನೇ ಆದವು. ತುಂಬ ಜನ ಸಂಜೆ ಮೇಲೆ ಬರ್ತಾರೆ, ಯಾಕೆಂದರೆ ಬಿಸಿಲು ತುಂಬ ಇತ್ತಲ್ವ, ತುಂಬ ರಶ್ ಇತ್ತು. ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸೊ ಬ್ಲಾಗಿಗೆ ಕಂಟಿನ್ಯೂ ಆಗುತ್ತೆ, ಅಥವಾ ಬ್ಲಾಗು ಇಲ್ಲಿಗೆ ಎಂಡ್ ಆದರೂ ಆಗ್ಬೋದು. ಸೊ ವಿಡಿಯೋಸ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.